ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧನುಪ್ರಿಯ. ಇವತ್ತು 4:15ಕ್ಕೆ ಎದ್ದು ನಾವೆಲ್ಲಿಗಪ್ಪ ಹೋಗ್ತಿದ್ದೀವಿ ಅಂತ ಅಂದರೆ ಜೇನ್ಕಲ್ ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ, ಅದು ಅರಸೀಕೆರೆಗೆ. ಅದಕ್ಕೆ ನಾನು ನಮ್ಮ ಮನೆಯವ್ರನ್ನ ಎಬ್ಬಿಸ್ಕೊಂಡು ನಮ್ಮ ಅಮ್ಮರ ಮನೆ ಹತ್ರ ಹೋದೆ. ಅಮ್ಮನೂ ರೆಡಿಯಾಗಿದ್ದರು, ಅಪ್ಪ ರೆಡಿಯಾಗಬೇಕಾಗಿತ್ತು, ಅದೊಂದೇ ಬಾಕಿ ಇದ್ದಿದ್ದು. ಆಗಲೇ 6 ಗಂಟೆ ಆಗೋಗಿತ್ತು. 6:20ಕ್ಕೆ ಟ್ರೈನ್ ಇತ್ತು ಅಂತ ಹೇಳಿದರು. ಅಷ್ಟೊತ್ತಿಗೆ ಆಗಲೇ ಅಮ್ಮ ಪೂಜೆನೂ ಮಾಡಿದರು. ನಾನು ವಾರ ಎಲ್ಲ ಮುಗಿಸ್ಕೊಂಡು ಬಂದಿದ್ದೆ. ಅದಾದಮೇಲೆ ಅಮ್ಮನೂ ವಾರ ಮಾಡ್ತಾಯಿದ್ರು. ವಾರ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು, ಯಾಕೆಂದರೆ ಶುಕ್ರವಾರ ಅಲ್ಲ, ಪೌರ್ಣಮಿದು ಬೇರೆ, ಅದಕ್ಕೆ. ಆಮೇಲೆ ನಮ್ಮಪ್ಪ ನೋಡಿದ್ರೆ ಲೇಟಾಗಿ ರೆಡಿ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅಟ್ಲೀಸ್ಟ್ ಬಸ್ಸಿಗಾದರೂ ಹೋಗೋಣ ಅಂತ ಹೋದ್ವಿ. ನಾವು ನಿಂಗೆ ಯಾಕೆ ನಾನು ಬಿಟ್ಟೇ ಬಿಡ್ತೀನಿ ಹಂಗೆ ಹೆಂಗೆ ಅಂತ ಹೇಳಿದ್ರು ನಮ್ಮಪ್ಪ. ಆಮೇಲೆ ಕೊನೆಗೆ ಗೊತ್ತಾಯಿತು ನಮಗೆ ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ನಮಗೆ ಬಸ್ಸೇ ಗತಿ ಅಂತ ಬಸ್ಸಿಗೆ ಹೋದ್ವಿ. ಆಮೇಲೆ ಬಸ್ಸಲ್ಲಿ ತುಂಬಾ ರಶ್ ಇತ್ತಾಯ್ತಾ. ಅದಾದಮೇಲೆ ಜೈನ್ಕಲ್ ಬೆಟ್ಟಕ್ಕೆ ಬಸ್ ಸಿಕ್ತು. ಅರಸೀಕೆರೆಗೆ ಬಂದು ಅಲ್ಲಿಂದ ಬೆಟ್ಟಕ್ಕೆ ಅಂತ ಅಂದ್ಬಿಟ್ಟು ಬಸ್ ಬಿಟ್ಟಿದ್ರು. ವಿಶೇಷವಾಗಿ ಬೆಟ್ಟಕ್ಕೆ ಅಂತಲೇ ಬಸ್ ಬಿಟ್ಟಿರ್ತಾರೆ, ಸುಮಾರು ಬಸ್ ಬಿಟ್ಟಿದ್ರು. ಅದರಲ್ಲಿ ತುಂಬ ಜನ ರಶ್ ಇದ್ದರು. ನೀವೇ ನೋಡ್ತಿರ್ಬೋದು ಎಷ್ಟು ರಶ್ ಇದೆ ಅಂತ ಅಂದ್ಬಿಟ್ಟು. ಬಸ್ಸು ಕೂಡ ಮತ್ತು ಓನ್ ವೆಹಿಕಲ್ ಏನಾದ್ರು ತೊಗೊಂಡೋದ್ರೂ ಜಾಗ ಇರಲಿಲ್ಲ ನಿಲ್ಸೋದಕ್ಕೆ. ಅದಾದಮೇಲೆ ಬಸ್ ಮಾತ್ರ ಒಳಗಡೆ ಬಿಡ್ತಾರೆ. ಅದು ಕಾರ್ತಿಕ ಹುಣ್ಣಿಮೆ ಆಗಿರೋದ್ರಿಂದ ತುಂಬ ಜನ ಬಂದಿದ್ದರು ಬೆಟ್ಟಕ್ಕೂ. ಹಂಗಾಗಿ ಸಖತ್ತು ರಶ್ ಇತ್ತು. ನಾನು ಮುಂಚೆ ಯಾವಾಗೂ ಬರ್ತಾಯಿದ್ದೆ ಬೆಟ್ಟಕ್ಕೆ ಅಂತ ಅಂದ್ಬಿಟ್ಟು ಇಲ್ಲೇ ಇದ್ದೆ, 1 ಇಯರ್ ಇಲ್ಲೇ ಇದ್ದೆ ಸ್ಕೂಲ್ಗೆಲ್ಲ ಹೋಗ್ಕೊಂಡು ನಮ್ಮ ದೊಡ್ಡಮ್ಮವ್ರ ಮನೇಲಿ. ಅದಾದಮೇಲೆ ನಾನು ಬರ್ತಾನೆ ಇರಲಿಲ್ಲ. ತುಂಬ ಅಂದರೆ 1 ತಿಂಗಳಿಗೆ ಇಲ್ಲ ಒಂದು 6 ತಿಂಗಳಿಗೆ ಈ ಥರ ಬರ್ತಿದ್ದೆ. ಮದುವೆ ಆದಮೇಲಂತೂ ಬಂದೇ ಇರಲಿಲ್ಲ. ಅದಕ್ಕೇ ಸರಿ ಅಂತ ಅಂದ್ಬಿಟ್ಟು ಪೌರ್ಣಮಿ ದಿನವೇ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ. ನಾನು ನಮ್ಮಮ್ಮ ಇಬ್ಬರು ಹೊರಟ್ವಿ. ನಾವು ನಿನ್ನೆ ಏನು ಅಂದ್ಕೊಂಡಿದ್ವಿ ಅಂದರೆ ಬೇಗ ಹೋಗಿ ಬೇಗ ಬೆಟ್ಟ ಹತ್ತಿ ಇಳಿದ್ಬಿಡೋಣ ಅಂತ ಅಂದ್ಕೊಂಡಿದ್ವಿ, ರಶ್ ಇರುತ್ತೆ ತುಂಬ ಅಂತ ಅಂದ್ಬಿಟ್ಟು. ನೋಡಿದ್ರೆ ಬೆಳಗ್ಗೆ ಎದ್ದಿದ್ದಂತೂ 4:15ಗೆ, ಆದರೆ ಮನೆ ಬಿಟ್ಟಿದ್ದು ಮಾತ್ರ 6:15ಗೆ. ಹಿಂಗಾಯಿತು ನಮ್ಮ ಕತೆ ಇವತ್ತು. ನನಗಂತೂ ಮೊದಲೇ ಬಸ್ಸಲ್ಲಿ ಬರೋಕ್ಕೆ ಇಷ್ಟನೇ ಆಗಲ್ಲ. ಅದಕ್ಕೆ ಟ್ರೈನ್ಗೆ ಹೋಗೋಣ ಅಂತ 2 ದಿನಕ್ಕೆ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಕೊನೆಯಲ್ಲಿ ಬಸ್ಸಲ್ಲಿ ಬರೋಂಗಾಯಿತು. ಏನು ಮಾಡೋಕ್ಕಾಗುತ್ತೆ, ನಾವು ಅಂದ್ಕೊಂಡಂಗೆ ಏನೂ ಆಗಲ್ವಲ್ಲ. ಅದಕ್ಕೆ ಬಸ್ ಇಳ್ದು ನಾವು ಹೋಗಿದ್ದೆ ಬೆಟ್ಟದ ಕಡೆಗೆ. ಬಸ್ಸಲ್ಲಂತೂ ನಿಂತು ಸಾಕಾಗೋಗಿತ್ತು. ಯಾವಾಗಪ್ಪ ಬೆಟ್ಟದ ಹತ್ರಕ್ಕೆ ಹೋಗ್ತೀವಿ, ಯಾವಾಗಪ್ಪ ದೇವ್ರ ದರ್ಶನ ಮಾಡ್ತೀವಿ ಅಂತ ಅನ್ನಿಸ್ಬಿಟ್ಟಿತ್ತು. ಆಮೇಲೆ ಪೂಜೆ ಸಾಮಾನೆಲ್ಲ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ತೊಗೊಂಡ್ವಿ. ಅಲ್ಲಿಂದ ಸೀದಾ ಹೊರಟಿದ್ದೆ ದೇವಸ್ಥಾನದ ಕಡೆಗೆ. ಆಮೇಲೆ ಎಲ್ಲ ನಮಸ್ಕಾರ ಎಲ್ಲ ಮಾಡಿಕೊಂಡು ಒಳಗೆ ಹೊರಟ್ವಿ. ನಮ್ಮಮ್ಮ ಬೆಟ್ಟ ಹತ್ತೋದಿಲ್ಲ, ನಾನು ಮಾತ್ರ ಬೆಟ್ಟ ಹತ್ತೋದು. ಪ್ರತಿ ಸತಿನೂ ಅಷ್ಟೇ. ನಮ್ಮಮ್ಮ ಏನು ಬೆಟ್ಟ ಹತ್ತಲ್ಲ. ಇಷ್ಟೊಂದು ಸತಿ ಬಂದಿದ್ದೀವಿ. ಅಂದರೆ ಅವಾಗೆಲ್ಲ ಹತ್ತುತ್ತಿದ್ರು, ಇವಾಗ ಅವ್ರ ಕೈಯಲ್ಲಿ ಆಗಲ್ಲ ಹತ್ತೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಮಾತ್ರ ಹತ್ತುತ್ತಿದ್ದೆ. ಆಮೇಲೆ ನಮ್ಮಮ್ಮ ಅಲ್ಲೇ ಕೂತಿರು ಅಂತ ಹೇಳಿದ್ದೆ, ಕೂತ್ಕೊಂಡಿದ್ರು. ಆಮೇಲೆ ನಾನು ಸೀದಾ ಬೆಟ್ಟದ ಹತ್ರಕ್ಕೆ ಹೋದೆ. ಎಷ್ಟು ಜನ ಅಂದರೆ ಸಿಕ್ಕಾಪಟ್ಟೆ ಜನ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಅಷ್ಟು ಹೊತ್ತು ಕಾದಿದ್ದಕ್ಕೂ ಒಳ್ಳೆ ದರ್ಶನ ಆಯಿತು. ಏನು ಅಷ್ಟೊಂದು ಫಾಸ್ಟಾಗಿ ಏನು ಹೋಗಿ ಅಂತ ಏನು ಅನ್ನಲಿಲ್ಲ. ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೋಬೋದಾಗಿತ್ತು. ಅದಾದಮೇಲೆ ತುಂಬ ಜನ ಇದ್ರಲ್ಲ, ನಾವು ಮಾತ್ರ ಏನು ನೋಡೋದು, ಎಲ್ಲರೂ ನೋಡಬೇಕಲ್ವ ಪಾಪ, ತುಂಬ ದೂರದಿಂದ ಬೇರೆ ಬಂದಿರ್ತಾರೆ. ನಾನು ಸ್ವಲ್ಪ ಹೊತ್ತು ಕೂತಿದ್ದು, ಆಮೇಲೆ ಕೆಳಗಿಳಿದೆ. ಆಮೇಲೆ ಪ್ರಸಾದ ತಿನ್ನೋಕೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ನಮ್ಮಮ್ಮ ಹೊರಟ್ವಿ. ನಮ್ಮಮ್ಮಂಗೂ ಕೂತು ಸಾಕಾಗೋಗಿತ್ತು. ತುಂಬ ರಶ್ ಬೇರೆ ಐತಲ್ಲ, ಎಷ್ಟೊತ್ತಿಗೆ ಬರ್ತಾಳೋ ಅನಿಸಿತ್ತು ಅವ್ರಿಗೂ. ಆಮೇಲೆ ಪ್ರಸಾದ ಎಲ್ಲ ತಿಂದ್ವಿ. ತುಂಬ ಚೆನ್ನಾಗಿತ್ತು, ತುಂಬ ಜನನೂ ಇದ್ದರು. ಈ ಹುಡ್ಗಿನ ನೋಡಿ ನನಗನ್ಸಿದ್ದು ಒಂದೇ, ನಾವು ಯಾವಾಗಲೂ ನಮ್ಮದೇ ಕಷ್ಟ ಅಂತ ಅಂದ್ಕೊತೀವಿ, ಆದರೆ ನಮಗಿಂತ ಕಷ್ಟಪಡೋರು ತುಂಬ ಜನ ಇರ್ತಾರೆ. ನಮಗೆ ಮಾಮೂಲಿ ದಾರಿಲಿ ನಡಿಬೇಕಾದ್ರೇ ಒಂದೊಂದು ಸತಿ ಎಡವ್ತೀವಿ. ಆದರೆ ಈ ಹುಡ್ಗಿ ಬರೀ ಒಂದು ಹಗ್ಗದಲ್ಲಿ, ಅದು ಬೇರೆ ಕೋಲು ಹಿಡ್ಕೊಂಡು ನಡೀತಾ ಇದ್ದಾರೆ. ಎಷ್ಟು ಖುಷಿಯಾಗುತ್ತಲ್ವ ಇಂಥ ಮಕ್ಕಳನ್ನ ನೋಡಿದ್ರೆ. ಹಾಗೆ ಬೇಜಾರು ಆಗುತ್ತೆ. ನಾವು ನಮ್ಮದೇ ಕಷ್ಟ ಅಂತ ಅಂದ್ಕೊತಿರ್ತೀವಿ, ಅಂದರೆ ಇಂಥ ಪುಟ್ಟ ಮಕ್ಕಳನ್ನ ನೋಡಿದಾಗ ಅನಿಸುತ್ತೆ ನಮ್ದು ಏನು ಕಷ್ಟ ಇವ್ರ ಮುಂದೆ ಅಂತ ಅಂದ್ಬಿಟ್ಟು. ಅಲ್ಲಿದ್ದಿದ್ದು 3 ಮಕ್ಕಳು, ಎಲ್ಲ ಪುಟ್ಟ ಮಕ್ಕಳು. ದುಡ್ಡು ಅನ್ನೋದು ಯಾರ ಕೈಯಲ್ಲಿ ಏನು ಬೇಕಾದರೂ ಮಾಡಿಸುತ್ತೆ. ಕೆಲವರು ಒಳ್ಳೆತನದಲ್ಲಿ ನಡೀತಾರೆ, ಕೆಲವರು ಕೆಟ್ಟತನದಲ್ಲಿ ನಡೀತಾರೆ. ಆದರೆ ಎಲ್ಲರಿಗೂ ಗುರಿ ಇರೋದು ಒಂದೇ, ದುಡ್ಡು ಮಾಡಬೇಕು ಅಂತ ಅಂದ್ಬಿಟ್ಟು. ಕೊನೆಗೆ ಅದನ್ನೆಲ್ಲ ನೋಡಿಕೊಂಡು ನಾವು ಸೀದಾ ಆಟೋ ಹತ್ತಿದ್ವಿ. ಬಸ್ ತುಂಬ ರಶ್ ಇತ್ತು ಅಂತ ಅಂದ್ಬಿಟ್ಟು.
ನಾವು ಆಟೋದಲ್ಲಿ ಹಿಂದೆ ಕೂತಿದ್ವಿ, ಬಸ್ ಬರ್ತಿದ್ದು ನೋಡಿ ನಮ್ಗೆ ಗುದ್ದಕ್ಕೆ ಬರ್ತಿದ್ಯೇನೋ ಅಂತ ಅನಿಸ್ತಿತ್ತು. ಆಮೇಲೆ ನಾವು ಇಳ್ಕೊಂಡಿದ್ದು ಆರ್ಚ್ ಹತ್ರ ಇಳ್ಕೊಂಡ್ವಿ, ಯಾಕೆಂದರೆ ಪುರದಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ಅದಕ್ಕೆ ಹೆಂಗೂ ಬೇಗ ಬಂದಿದ್ವಲ್ಲ, ಅದಕ್ಕೆ ಪುರದಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ನಮ್ಮ ಮನೆ ದೇವ್ರಿದು. ಪೂಜೆ ಸಾಮಾನೆಲ್ಲ ತೊಗೊಂಡು ದೇವಸ್ಥಾನದೊಳಗಡೆ ಹೋದ್ವಿ. ದೇವಸ್ಥಾನದೊಳಗೆ ವಿಡಿಯೋ ಫೋಟೋ ಏನೂ ತೆಗಿಯೋಂಗಿಲ್ಲ, ಆದ್ರೂ ಹೆಂಗೋ ತೆಗ್ದಿದ್ದೀನಿ. ಸ್ವಲ್ಪ ಜನ ಇದ್ರಲ್ಲ, ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ನಮಗೆ ಇಲ್ಲಿ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ನೆಮ್ಮದಿ ಗೊತ್ತಾ. ನಮಗಂತೂ ತುಂಬಾ ಇಷ್ಟ. ತುಂಬ ಕಷ್ಟಗಳನ್ನ ಪಾರು ಮಾಡಿದ್ದಾರೆ ಈ ತಾಯಿ ನಮಗೆ. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು, ನೆಮ್ಮದಿಯಿಂದ ಕುತ್ಕೊಂಡು ಬೇಡ್ಕೊಂಡ್ವಿ. ಅದಾದಮೇಲೆ ಎದುರುಗಡೆ ಒಂದು ದೇವಸ್ಥಾನ ಇದೆ, ಅಲ್ಲಿ ಕೂಡ ಹೋಗ್ಬಿಟ್ಟು ಅಲ್ಲೂ ಪೂಜೆ ಮಾಡ್ಕೊಂಡು ಹೊರಟ್ವಿ. ಬಸ್ ಬಂದಿದ್ಯಾ ನೋಡೋಣ ಅಂತ ಅಂದ್ಬಿಟ್ಟು. ಅದಾದಮೇಲೆ ಹಾಸನ ಬಸ್ ಆಲ್ರೆಡಿ ಬಂದು ನಿಂತಿತ್ತು. ಆಮೇಲೆ ಬಂದು ಹತ್ತಿದ್ವಿ. ಹೆಂಗೋ ಸೀಟ್ ಸಿಕ್ತು. ಅಷ್ಟೊತ್ತವರೆಗೂ ನಿಂತ್ಕೊಂಡು ಬಂದಿದ್ದಕ್ಕೂ ಸೀಟ್ ಸಿಕ್ಕಿದ್ದಕ್ಕೂ ಸಮಾಧಾನ ಆಯಿತು. ಹಾಸನಲ್ಲಿ ಇಳ್ಕೊಂಡು ಬೆಂಗಳೂರು ಬಸ್ ಹತ್ತಿದ್ವಿ. ಬೆಂಗಳೂರು ಬಸ್ ಹತ್ಬಿಟ್ಟು ಆಮೇಲೆ ನಾವು ಸೀದಾ ಬಂದಿದ್ದೆ ದಾಸರಳ್ಳಿಗೆ. ಆಮೇಲೆ ನಮ್ಮಪ್ಪ ಕೂಡ ಬಂದಿದ್ದರು. ಅಲ್ಲಿಂದ ಸೀದಾ ನಾವು ಮನೆಗೆ ಬಂದ್ವಿ.